ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈಗ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಪಶ್ಚಿಮ ಬೆಂಗಾಲ್. ಮುಖ್ಯವಾಗಿ ಪಶ್ಚಿಮ ಬೆಂಗಾಲಲ್ಲಿ ನಾವೇನು ನಮ್ಮ ಪಕ್ಷ ಗೆದ್ದಿದೆ, ಅದು ಏನು ನೇತೃತ್ವ ತಗೊಂಡಿದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು, ಅವರಿಗೆ ಎಲ್ಲ ಕ್ರೆಡಿಟ್ ಹೋಗುತ್ತೆ ಈ ಪಶ್ಚಿಮ ಬೆಂಗಾಲ್ ಎಲೆಕ್ಷನ್. ಇದು ಮೊದಲನೇ ಬಾರಿ BJP ತನ್ನ ಸ್ವಂತ ಶಕ್ತಿಯಿಂದ ಅಲ್ಲಿ ಸರ್ಕಾರ ಮಾಡುತ್ತೆ. ಇದಲ್ಲದೆ ನೆಕ್ಸ್ಟ್ ನೀವೆಲ್ಲ ಇಲ್ಲಿ ನಾವು ಸಂಭ್ರಮ ಮಾಡ್ತೀವಿ. ಮುಂದೆ ಕರ್ನಾಟಕದಲ್ಲಿ BJP ಗೆದ್ದ ಮೇಲೆ ನಾವು ಇಲ್ಲೇ ಬಂದು ಮತ್ತೆ ಸಂಭ್ರಮ ಮಾಡ್ತೀವಿ. ಇದು ಮಾತ್ರ ಗ್ಯಾರಂಟಿ. ನೆಕ್ಸ್ಟ್ ಬರೋದು ನಾವು ಕರ್ನಾಟಕದಲ್ಲಿ ಗೆಲ್ತೀವಿ. ಒಂದು ಇವತ್ತು ಇಡೀ ಪಂಚರಾಜ್ಯ ಚುನಾವಣೆಗಳಲ್ಲಿ ಅಸ್ಸಾಂ ಇರ್ಬೋದು, ಹಾಗೆ ಪಶ್ಚಿಮ ಬಂಗಾಳ ಇರ್ಬೋದು, ಪಾಂಡಿಚೇರಿ ಇರ್ಬೋದು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು BJPಯ ಮತದಾರರು ಇವತ್ತು ಇಡೀ ದೇಶ BJP ಜೊತೆಗಿದೆ ಅನ್ನೋದನ್ನ ಇವತ್ತಿನ ಜನಾದೇಶ ಆಗಿದೆ. ಇದರ ಶಕ್ತಿ ಕರ್ನಾಟಕಕ್ಕೂ ಕೂಡ ಇವತ್ತು ಈ ಗಾಳಿ ಬೀಸ್ತಾ ಇದೆ. ಹಾಗೆ ಇಡೀ ಈ ವಾತಾವರಣ ನಮ್ಮ ಜಿಲ್ಲೆಗೂ ವಾತಾವರಣ ಬೀಸ್ತಾ ಇದೆ. ಜನ BJP ಅಂತ ಹೇಳಿದ್ರೆ ಇಷ್ಟಪಡ್ತಾ ಇದ್ದಾರೆ. ಜನ ಪ್ರಧಾನಮಂತ್ರಿಗಳು ಮೋದಿ ಅವರು ಅಂತ ಹೇಳಿದ್ರೆ ಇಷ್ಟಪಡ್ತಾ ಇದ್ದಾರೆ. ಈ ಒಂದು ವಿಜಯ ಇಡೀ ಕಾರ್ಯಕರ್ತರ ವಿಜಯ ಇದು. ಹಾಗಾಗಿ ಇಂಥ ವಿಜಯವನ್ನ ಇವತ್ತು ಬಳ್ಳಾರಿಯಲ್ಲಿ ಸಡಗರದಿಂದ ಸಂಭ್ರಮದಿಂದ ಸಿಹಿ ಹಂಚೋದ್ರ ಮುಖಾಂತರ ಎಲ್ಲರೂ ಕೂಡ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ನಾಯಕರ ಸಮ್ಮುಖದಲ್ಲಿ, ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಈ ಸಂಭ್ರಮಾಚರಣೆ ವಿಜಯೋತ್ಸವ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಇತಿಹಾಸದಲ್ಲಿ ನಿರ್ಮಾಣ ಮಾಡಿದ್ದಾರೆ. TMCನಲ್ಲಿ ಪಶ್ಚಿಮ ಬಂಗಾಳದ 196 ಕಾರಣ ಸನ್ಮಾನ್ಯ ಅಮಿತ್ ಶಾಜಿ ಅವರು, ಮೋದಿ ಅವರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಧೈರ್ಯದಿಂದ ಓಟ್ ಹಾಕಿದ್ದಾರೆ. ಈ ಒಂದು ಮಾದರಿಯಲ್ಲಿ ಕರ್ನಾಟಕದ ಮುಮ್ಮಡಿ ಚುನಾವಣೆಯಲ್ಲಿ 160 ಸೀಟ್ ಗೆದ್ದು ಅಂತೇಳಿ ಈ ಮೂಲಕ ಇಚ್ಛೆ ಪಡ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿಜಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಮತ್ತು ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಆ ದೀದಿ ಏನ್ ತಿಳ್ಕೊಂಡಿಲ್ಲ ಅಂದ್ರೆ ಆನೆ ನೀಡದಿದ್ದೆ ಹಾದೆ ಅಂತ ಹೇಳಿ ತಿಳ್ಕೊಂಡು ಇಷ್ಟು ದಿವಸ ಆಕೆ ಏನು ತನ್ನ ಒಂದು ಆಡಳಿತವನ್ನು ನಡೆಸಿಲ್ಲಲ್ಲ, ಅದನ್ನ ಮೆಟ್ಟಿ ನಮ್ಮ ಮೋದಿಜಿಯವರು, ಅಮಿತ್ ಶಾಜಿಯವರು ಮತ್ತು ನಮ್ಮ ಎಲ್ಲ ಸಂಸದರು, ಸಚಿವರುಗಳು ಸೇರಿ ಅಲ್ಲಿ ಏನು ಒಂದು ಗೆಲುವಿಗೆ ಕಾರಣ ಆಗಿ ಕಾರ್ಯಕರ್ತರಾದಂತ ಅವ್ರಿಗೆಲ್ಲರಿಗೂ ನಾವು ಧನ್ಯವಾದಗಳನ್ನು ತಿಳಿಸಬೇಕು. ಇಂತಹ ಐತಿಹಾಸಿಕ ತೀರ್ಪನ್ನು ತಂದುಕೊಟ್ಟಂತ ನರೇಂದ್ರ ಮೋದಿಜಿ ಅವರಿಗೆ ನಾವು ಭಾರತೀಯರು ಎಲ್ಲರೂ ಹೆಮ್ಮೆಯಿಂದ ಅವರಿಗೆ ಮತ್ತು ಅಮಿತ್ ಶಾಜಿ ಅವರಿಗೆ ಎಲ್ಲರಿಗೂ ಬಳ್ಳಾರಿಯ ಪರವಾಗಿ, ಬಳ್ಳಾರಿಯ ಜಿಲ್ಲೆಯ ಪರವಾಗಿ, ಕರ್ನಾಟಕದ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.